ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಈ ವ್ಲಾಗ್ ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಈ ವ್ಲಾಗ್ ಹೇಗಿತ್ತಂತ ಹೇಳಿ. ನಾವಿವತ್ತು ಸಾಯಂಕಾಲ 4 ಗಂಟೆಗೆ ಮಕ್ಕಳು ಸ್ಕೂಲಿಂದ ಬಂದ ನಂತರ ನಮ್ಮ ಚಿಕ್ಕಮ್ಮನ ಮನೆಗೆ ನಾವು ಹೊರಟು ಬಂದ್ವಿ. ಇಲ್ಲಿನ ವ್ಲಾಗು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಸ್ಕೂಲ್ ಮುಗಿಸ್ಕೊಂಡು ಬಂದ ನಂತರ ಮಕ್ಕಳನ್ನು ಕರ್ಕೊಂಡು ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ವಿ. ಅಲ್ಲಿ ಈ ರೀತಿ ವರ್ಷಕ್ಕೊಂದು ಬಾರಿ ಹಬ್ಬವನ್ನು ಮಾಡ್ತಾರೆ. ನಾವು ಪ್ರತಿ ಸಾರಿ ಬರ್ತಾ ಇರ್ತೀವಿ. ಅಲ್ಲಿಗೆ ಮಕ್ಕಳು ಸ್ಕೂಲಿಂದ ಬಂದ ನಂತರ ಅವರನ್ನು ಕೂಡ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇಲ್ಲೇ ನಮ್ಮ ಊರಿಂದ ಸ್ವಲ್ಪ ಕಿಲೋಮೀಟ್ರಲ್ಲೇ ನಮ್ಮ ಚಿಕ್ಕಮ್ಮನ ಮನೆ ಇರೋದು. ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದ ನಂತರ ಇಲ್ಲಿ ಎಲ್ಲರೂ ಕೂಡ ಬಂದಿದ್ದರು. ಅಂದರೆ ನನ್ನ ಫ್ಯಾಮಿಲಿಯವರು, ನಮ್ಮ ತಾಯಿ, ನಮ್ಮ ಸಿಸ್ಟರು, ಇನ್ನು ಚಿಕ್ಕಮ್ಮ ಬೇರೆ ಎಲ್ಲ ಕೂಡ ಬಂದಿದ್ದರು. ಎಲ್ಲರೂ ಕೂಡ ತುಂಬ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಯಾವಾಗಲಾದರೂ ಈ ಥರ ಒಂದು ಬಾರಿ ಸೇರಿದಾಗ ಫ್ಯಾಮಿಲಿ ಎಲ್ಲ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಕೂಡ ಅಷ್ಟೇ, ನಾವು ಇವಾಗಲಿಂದಾನೇ ಒಂದು ಕುಟುಂಬದ ಬಗ್ಗೆ ಹಾಗೆ ಕುಟುಂಬದ ಪ್ರೀತಿಯ ಬಗ್ಗೆ ಎಲ್ಲವನ್ನು ನಾವು ತಿಳಿಸ್ತಾ ಹೋದರೆ ಅವರಿಗೂ ಕೂಡ ಎಲ್ಲ ತಿಳಿಯುತ್ತೆ. ಇಲ್ಲ ಅಂದರೆ ಮಕ್ಕಳು ಕೂಡ ಈಗಿನ ಕಾಲದಲ್ಲಂತೂ ಎಲ್ಲ ಮಕ್ಕಳುಗಳು ತುಂಬ ಜಾಸ್ತಿ ಹಾಸ್ಟೆಲಲ್ಲಿ ಬೆಳೆಯೋದು ಅಥವಾ ಒಂಟಿಯಾಗಿ ಇರೋದು ಈ ರೀತಿಯೇ ಆಗ್ತಾ ಇರ್ತಾರೆ. ಅದ್ರ ಬದಲಾಗಿ ನಾವು ಈ ರೀತಿಯಾಗಿ ಸ್ವಲ್ಪನೇ ಮಕ್ಕಳನ್ನ ಕುಟುಂಬದಲ್ಲಿ ಬೆರೆಸ್ತಾ ಅವರಿಗೂ ಕೂಡ ಕುಟುಂಬದ ಪ್ರೀತಿ ಅಂದರೆ ಏನು ಅಂತೇಳಿ ತಿಳಿಸ್ತಾ ಹೋದರೆ ಮಕ್ಕಳು ತುಂಬಾ ಕುಟುಂಬದಲ್ಲಿ ಬೆರೀತಾರೆ ಅಂತಲೇ ಹೇಳ್ಬೋದು. ಹಾಗೆ ಅವರಿಗೂ ಕೂಡ ಎಲ್ಲರ ಜೊತೆ ಬೆರಿಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ನಾವು ಎಲ್ಲೋ ದೂರದಲ್ಲಿ ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸ್ತಾ ಇದ್ದರೆ ಅವರು ಕೂಡ ಒಂಟಿತನವನ್ನು ಫೀಲ್ ಮಾಡ್ತಾ ಇರ್ತಾರೆ. ಅದ್ರ ಬದಲಾಗಿ ನಾವು ಎಲ್ಲರ ಜೊತೆನೂ ಬೆರೆತು ನಾವು ಬೆರಿಬೇಕಂತೇಳಿ ಹೇಳ್ತೇನೆ. ನಾವು ಜೀವನದಲ್ಲಿ ಯಾವತ್ತೂ ಕೂಡ ಕುಟುಂಬದ ಪ್ರೀತಿ ಆಗ್ಬೋದು ಅಥವಾ ಬೇರೆಯವರು ನಮ್ಮ ಮೇಲೆ ತೋರಿಸೋ ಪ್ರೀತಿ ಆಗ್ಬೋದು, ಯಾವುದನ್ನು ಕೂಡ ನಾವು ಕಳ್ಕೊಳ್ಬಾರ್ದು. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ನಾವೆಲ್ಲರೂ ಕೂಡ ಯಾರದೇ ಮನೆಯಲ್ಲಿ ಹಬ್ಬಗಳಾದ್ರೂ ಅಷ್ಟೇ, ನನಗೆ 2 ಚಿಕ್ಕಮ್ಮಂದಿರು, ಅವ್ರ ಮನೆಯಲ್ಲಾಗ್ಬೋದು ಅಥವಾ ಅಜ್ಜಿ ಮನೆಯಲ್ಲಾಗ್ಬೋದು, ಎಲ್ಲ ಕಡೆ ಹಬ್ಬ ಆಗ್ಬೋದು, ಏನೇ ಒಂದು ಫಂಕ್ಷನ್ ಆಗ್ಬೋದು, ಎಲ್ಲರೂ ಕುಟುಂಬವೆಲ್ಲ ಸೇರಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ನಾವು ಬರೋದು ಅಂದರೆ ತುಂಬಾ ಇಷ್ಟ. ಹಾಗೆ ಮಕ್ಕಳುಗಳನ್ನು ಕೂಡ ಕರ್ಕೊಂಡು ಹೋಗ್ತೀವಲ್ಲ, ಅವರ ಆಟ ಪಾಠಗಳನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ ಎಲ್ಲರಿಗೂ ಕೂಡ. ಹಾಗೆ ನಮಗೂ ಕೂಡ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ಮನೆಯಲ್ಲೇ ಇದ್ದು ಮನೆ ಕೆಲಸಗಳಲ್ಲೇ ಬ್ಯುಸಿಯಾಗಿರಬೇಕಾದ್ರೆ ಈ ರೀತಿ ಒಂದು ಸಲ ನಾವು ಹೊರಗಡೆ ಹೋದಾಗ ನಮ್ಮೆಲ್ಲರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿ ಹರಟೆ ಹೊಡೆದು ಎಲ್ಲ ಕೂಡ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ ಅವಳು ಹಾಯ್ ಮಾಡ್ಬಿಡು. ಅಲ್ಲಿ ವಿಡಿಯೋ ಫೋಟೋ ಮಾಡ್ತೈತೆ. ಇಲ್ಲಿ ಚೆನ್ನ ಒಂದೇ ಕೊಡ್ತೀನಿ. ಇಲ್ಲೋಡು ಹಾಯ್, ನನ್ಗೆ ಹಾಯ್ ಮಾಡು. ಇದು ಬಂದು ಗುಂಡಾಪುರದಲ್ಲಿ ದೇವಸ್ಥಾನ ಇರೋದು. ನಾವು ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಹೋಗಬೇಕಾಗಿತ್ತು. ಮಧ್ಯಾಹ್ನನೇ ಚಿಕ್ಕಮ್ಮ ಎಲ್ಲ ಹೋಗಿ ಬಂದಿದ್ದಾರೆ. ಈಗ ನಾವೆಲ್ಲರೂ ಕೂಡ ಬಂದ್ವಲ್ಲ, ನಾವೆಲ್ಲರೂ ಹೋಗಬೇಕಾಗಿತ್ತು. ಹಾಗೆಯೇ ಇಲ್ಲಿ ಈ ಹಬ್ಬವನ್ನು ವರ್ಷಕ್ಕೊಂದು ಸಾರಿ ಮಾಡ್ತಾರೆ. ಹಾಗೆ ಗುಂಡಾಪುರದ ಜಾತ್ರೆ ಅಂತೇಳಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಆ ಹಬ್ಬಕ್ಕೂ ಕೂಡ ನಾವು ಬರ್ತಾ ಇರ್ತೀವಿ. ಹಾಗೆ ಇದು ಕೂಡ ಊರು ಮರಿ ಹಬ್ಬ ಅಂತೇಳಿ ಮಾಡ್ತಾರೆ. ಇದನ್ನು ಸುಮ್ಮನೆ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಷ್ಟೇ. ಜಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಜಾತ್ರೆನ ಅಲ್ಲಿ ದೇವಸ್ಥಾನದಲ್ಲಿ. ಈಗ ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ವಿ. ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅವರು ಮಾತ್ರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನಾನು ನಮ್ಮ ಅಕ್ಕ ಅವರೆಲ್ಲ ಈಗ ಬಂದಿದ್ವಲ್ವ, ಅದಕ್ಕೋಸ್ಕರ ನಾವು ಕೂಡ ಹೋಗ್ತಾಯಿದ್ವಿ. ಅಲ್ಲಿ ದೇವಸ್ಥಾನಕ್ಕೆ ಯಾವುದೇ ವೆಹಿಕಲ್ಲು ಹೋಗಲ್ಲ. ಅಂದರೆ ಸ್ವಂತ ವೆಹಿಕಲ್ಗಳನ್ನು ಮಾಡ್ಕೊಂಡು ಹೋಗ್ಬೋದು, ಆಟೋಗಳನ್ನು. ಇಲ್ಲ ಅಂದರೆ ಈ ರೀತಿ ಗಾಡಿಗಳಿತ್ತಂದರೆ ಗಾಡಿನಲ್ಲಿ ಹೋಗ್ಬೋದು. ಅದಕ್ಕೋಸ್ಕರ ಅಂಥೇಳಿ ನಾವು ಕೂಡ ಗಾಡಿನಲ್ಲಿ ಹೋಗಿ ಬರೋಣ ಅಂಥೇಳಿ ಹೋಗ್ತಾಯಿದ್ವಿ. ಮಧ್ಯಾಹ್ನ ಎಲ್ಲರೂ ಕೂಡ ಆಟೋದಲ್ಲಿ ಹೋಗಿ ಬಂದಿದ್ದಾರೆ. ಈಗ ನಾವು ಹೋಗ್ತಾಯಿದ್ದೀವಿ ಅಷ್ಟೇ. ದೇವರ ದರ್ಶನ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಕೂಡ ಈ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಯಾವಾಗವಾಗ. ಈಗ ಸದ್ಯಕ್ಕೆ
ಹಬ್ಬ ಇರೋದ್ರಿಂದ ಒಂದು ಸಲ ಹೋಗಿ ಬರೋಣ ಇವಾಗ ಅಂಥೇಳಿ ಹೊರಡ್ತಾ ಇದ್ವಿ. ಈಗಾಗಲೇ ಸಾಯಂಕಾಲ ಆಗಿದೆ. ಸಾಯಂಕಾಲ ಆಗಿರೋದ್ರಿಂದ ಬೇಗನೆ ಬಾಗಿಲು ಹಾಕ್ಬಿಡ್ತಾರೆ ಅಂಥೇಳಿ ಬೇಗನೆ ಹೊರಟ್ವಿ ದೇವ್ರ ದರ್ಶನ ಮಾಡ್ಕೊಬರೋದಕ್ಕೆ ಅಂತೇಳಿ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ದೇವಸ್ಥಾನ. ಅದಕ್ಕೋಸ್ಕರ ಗಾಡೀಲೇ ಹೋಗಿ ಬಂದುಬಿಡೋಣ, ಮತ್ತು ಆಟೋ ಬೇಡ ಅಂತೇಳಿ ಎಲ್ಲರೂ ಗಾಡಿನಲ್ಲೇ ಹೊರಟ್ವಿ. ಹೋಗಬೇಕಾದ್ರೆ ಇಲ್ಲಿ ತುಂಬಾ ವ್ಯೂ ತುಂಬಾ ಚೆನ್ನಾಗಿತ್ತು. ಈಗಂತೂ ಮಳೆ ಬಂದಿರೋದ್ರಿಂದ ನೀವೇ ನೋಡ್ಬೋದು ಎಲ್ಲ ಕಡೆ ಹಚ್ಚ ಹಸಿರಾಗಿರುತ್ತೆ. ಅದರಲ್ಲೂ ಹಳ್ಳಿ ಕಡೆ ಅಂತೂ ತುಂಬಾ ಚೆನ್ನಾಗಿ ಇರುತ್ತೆ ನೋಡೋದಕ್ಕೆ. ಬೆಂಗಳೂರು ಸಿಟಿಗಳಲ್ಲಿ ಸ್ವಲ್ಪ ಎಲ್ಲಿ ನೋಡಿದ್ರು ಮನೆಗಳೇ ಕಾಣ್ಬೋದು, ಆದರೆ ಹಳ್ಳಿ ಸೈಡ್ನಲ್ಲಿ ಈ ರೀತಿ ಮರ ಗಿಡಗಳು ಬೆಟ್ಟ ಗುಡ್ಡಗಳನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇಲ್ಲೂ ಕೂಡ ಈ ದೇವಸ್ಥಾನ ಊರಿನ ಹೊರಗಡೆ ಇರೋದ್ರಿಂದ ದೇವಸ್ಥಾನದ ಸುತ್ತ ಕೂಡ ಬೆಟ್ಟ ಇದೆ. ಹಾಗೆ ಈ ದೇವಸ್ಥಾನ ಈ ಬೆಟ್ಟದ ಕೆಳಭಾಗದಲ್ಲಿ ಇದೆ. ನೋಡೋದಕ್ಕೆ ತುಂಬ ಸಾಯಂಕಾಲ ಟೈಮ್ ಬೇರೆ ಆಗಿರೋದ್ರಿಂದ ಮಳೆ ಬರೋ ಥರನೂ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇಲ್ಲೆಲ್ಲ ತುಂಬ ಜನನೂ ಕೂಡ ಇದ್ದರು. ಬೇಗನೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ, ಕ್ಲೋಸ್ ಆಗಿಬಿಡುತ್ತೆ ಅಂತೇಳಿ ಬಂದ್ವಿ. ಬಂದ ನಂತರ ಇನ್ನೂ ತುಂಬ ಹೊತ್ತು ಇತ್ತು ದೇವಸ್ಥಾನ ಓಪನ್ ಆಗೇ. ನಾವು ಕೂಡ ದರ್ಶನ ಮಾಡಿದ್ವಿ. ಮತ್ತು ನಮ್ಮ ಆಂಟಿ ಮಗಳು ಇನ್ನೊಬ್ಬಳು ಕೂಡ ಬರಬೇಕಾಗಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅವಳನ್ನು ಕರ್ಕೊಂಡು ಆಮೇಲೆ ಎಲ್ಲರೂ ಕೂಡ ದರ್ಶನ ಮಾಡಿ ಬಂದ್ವಿ. ಈ ದೇವರ ಹೆಸರು ಬಂದು ಬೆಟ್ಟದ ಅರಸಮ್ಮ ಅಂತೇಳಿ. ಇದು ತುಂಬಾ ಶ್ರೇಷ್ಠವಾದ ದೇವರು ಅಂತಲೇ ಹೇಳ್ಬೋದು. ಈ ತಾಯಿನೇ ಬೆಟ್ಟದ ಅರಸಮ್ಮ ತಾಯಿ ಅಂತೇಳಿ. ಇದು ಕೆಳಗಡೆ ಕೂತ್ಕೊಂಡಿರುವಂತಹ ದೇವರು, ಪುಟ್ಟದಾದಂತಹ ವಿಗ್ರಹ ಅಂತಲೇ ಹೇಳ್ಬೋದು. ಈ ತಾಯಿಯ ದರ್ಶನವನ್ನು ನೀವು ಕೂಡ ಮಾಡಿ, ಹಾಗೆ ಆ ದೇವರ ನಿಮ್ಮನ್ನು ಕೂಡ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಹೊರಗಡೆ ಒಂದು ಬಸಪ್ಪ ಇತ್ತು, ಅದಕ್ಕೂ ಕೂಡ ನಮಸ್ಕಾರ ಮಾಡಿ ಅಲ್ಲಿಂದ ಬಂದ್ವಿ. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ನೆಮ್ಮದಿ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತಲ್ವ. ಊರಿನ ಹೊರಗಡೆ ಇರೋದ್ರಿಂದ ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಇರೋದ್ರಿಂದ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ಅದಕ್ಕೆ ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತಾ ಇದ್ವಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು. ಹಾಗೆ ಫೋಟೋಗಳನ್ನು ತೆಕ್ಕೊಳ್ಳೋಣ ಅಂಥೇಳಿ ಫ್ಯಾಮಿಲಿ ಎಲ್ಲ ಒಂದು ಕಡೆ ಸೇರಿದಾಗ ಈ ರೀತಿ ಎಲ್ಲರೂ ಒಟ್ಟುಗೂಡಿ ಫೋಟೋ ತೆಗೆಸ್ಕೊಳ್ಳೋದು ಅಥವಾ ಮಾತಾಡೋದು ಎಲ್ಲನೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಕೂಡ ಸ್ವಲ್ಪ ಫೋಟೋಸನ್ನು ತೆಗೆಸ್ಕೊಂಡ್ವಿ. ಹಾಗೆ ಅಲ್ಲಿಂದ ದೇವರ ದರ್ಶನವನ್ನು ಮಾಡಿಕೊಂಡು ಬಂದ ನಂತರ ಇಲ್ಲಿ ಊರಿನಲ್ಲಿ ಮಾರಮ್ಮ ದೇವಿ ಅಂತ ಹೇಳಿ ಇದೆ, ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಬರೋಣ ಅಂಥೇಳಿ ಎಲ್ಲರೂ ಅಲ್ಲಿಗೆ ಹೊರಟಿದ್ವಿ. ಅಂದರೆ ಇಲ್ಲೇ ಪಕ್ಕದಲ್ಲೇ ಮನೆ ಹತ್ರನೇ ಮಾರಮ್ಮ ಅಂತ ಹೇಳಿ 2 ದೊಡ್ಡ ಕಲ್ಲಿನ ಥರ ವಿಗ್ರಹಗಳಿದೆ, ಅಲ್ಲಿ ಪೂಜೆ ಮಾಡ್ತಾರೆ ಎಲ್ಲರೂ ಕೂಡ. ಇಲ್ಲೂ ಕೂಡ ತುಂಬಾ ಪವರ್ಫುಲ್ ಅಂತ ಹೇಳ್ತಾ ಇರ್ತಾರೆ ಆಂಟಿ ಈ ದೇವರು ಕೂಡ. ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಕೂಡ ಪೂಜೆಯನ್ನು ಇಲ್ಲಿ ನಾವೇ ಪೂಜೆ ಮಾಡ್ಕೊಳ್ಳೋದು. ಇಲ್ಲೇನು ಟೆಂಪಲ್ ಥರ ಯಾರು ಪೂಜಾರಿಗಳೇನು ಪೂಜೆ ಮಾಡೋದಿಲ್ಲ, ಯಾರು ಬೇಕವರು ಇಲ್ಲಿ ಹರಕೆಯನ್ನು ಕೂಡ ಕಟ್ಕೊಳ್ತಾರಂತೆ. ಹಾಗೆ ಪೂಜೆಯನ್ನು ಮಾಡಿದ್ವಿ ಎಲ್ಲರೂ. ಈ ರಸ್ತೆಯ ಆ ಕಡೆ ಈ ಕಡೆ ಎಂಟ್ರೆನ್ಸಲ್ಲಿ ಆ ಕಡೆ ಈ ಕಡೆ ಈ ಥರ 2 ಕಲ್ಲಿನ ವಿಗ್ರಹಗಳ ಥರ ಇದೆ. ಇಲ್ಲಿ ಪೂಜೆಯನ್ನು ಮಾಡಿಕೊಂಡಿದ್ದು 2 ದೇವರುಗಳಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ಹೂವನ್ನು ಮುಡಿಸಿ ಎಲ್ಲರೂ ಕೂಡ ಪೂಜೆಯನ್ನು ಮಾಡಿ ಬಂದ್ವಿ. ಆ ಕೈ ಎತ್ತುವಾಗ ತೆಗಿತಾವ ನಾನು ಹಾಗೆ ಪೂಜೆಯನ್ನು ಮುಗಿಸ್ಕೊಂಡು ಬರುವಷ್ಟರಲ್ಲಿ ಎಲ್ಲರೂ ಕೂಡ 10 ಗಂಟೆ ಆಗೋಗ್ಬಿಟ್ಟಿತ್ತು. ಅಡುಗೆ ಎಲ್ಲ ಮಾಡಿಟ್ಟಿದ್ರಿಂದ ಎಲ್ಲರೂ ಬಂದು ಊಟವನ್ನು ಮಾಡಿಕೊಂಡು ಬೇಗನೆ ಮಲ್ಕೊಳ್ಳೋಣ ಅಂದ್ಕೊಂಡ್ವಿ. ಏಕೆಂದರೆ ಬೆಳಗ್ಗೆನೇ ಮೇಯ್ನ್ ಹಬ್ಬ ಇರೋದು. ಬೆಳಗ್ಗೆಗೆ ಮರಿಯನ್ನು ಹೊಡೆದು ಹಬ್ಬವನ್ನು ಮಾಡೋದು, ಊರು ಮರಿ ಹಬ್ಬ ಅಂತಲೇ ಹೇಳಿ ಇಲ್ಲಿ ಮಾಡೋದು. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಬೇಗನೆ ಕೆಲಸ ಮಾಡಬೇಕಾಗಿರೋದ್ರಿಂದ ಎಲ್ಲರೂ ಮಲ್ಕೊಳ್ಳೋಣ ಅಂಥೇಳಿ ಊಟ ಮಾಡ್ತಾಯಿದ್ವಿ. ಬೆಳಗ್ಗೆ ಬೇಗ ಎದ್ದು ಮಾಡಬೇಕಲ್ವ, ಅದಕ್ಕೋಸ್ಕರ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ವ್ಲಾಗು ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.